ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಈ ಅಪ್ಡೇಟ್ನ ಕೇಳ್ಬಿಟ್ರಿ ಅಂತ ಅಂದರೆ ಹೋಪ್ಸ್ 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 ಡೋಂಟ್ ಗಿವ್ ಮೀ ಹೋಪ್ಸ್ ಅಂತ ಪಕ್ಕ ಹೇಳ್ತೀರಾ. ಹೋಪ್ಸ್ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಬಿಡಿ. ಬಟ್ ಒಂಥರ ಈ ಅಪ್ಡೇಟ್ ಬಂದಿದೆ, ಇದನ್ನ ಹೇಳಬೇಕು ಅಷ್ಟೇನೆ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಟ್ರೆಂಡ್ ಆಯಿತು. ನಿನ್ನೆ ದಿನೇಶ್ ಕಾರ್ತಿಕ್ ನಮ್ಮ RCBಯ ಕರೆಂಟ್ ಮೆಂಟರು ಕೊಟ್ಟಿರೋಂಥ ಒಂದು ಪಬ್ಲಿಷ್ ಮಾಡಿರೋಂಥ ಒಂದು ಟ್ವೀಟ್ ಏನಿದೆ ನೆನ್ನೆ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ಅವರ 16 ವರ್ಷ ಸಕ್ಸಸ್ಫುಲ್ ಕೆರಿಯರ್ನ ಕಂಪ್ಲೀಟ್ ಮಾಡಿ ಆಲ್ರೆಡಿ ಒಂದು 3 ದಿನ ಆಯಿತು. 16 ವರ್ಷದ ಟ್ರೆಂಡು ಸ್ಟಾರ್ಟ್ ಆಗಿತ್ತು. ಸೊ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಇವರು ನೆನ್ನೆ ಪೋಸ್ಟ್ ಹಾಕಿದರೆ 16 ವರ್ಷ ಕಂಪ್ಲೀಟ್ ಆಗಿ ಆಲ್ರೆಡಿ 2 ದಿನ ಆಗಿತ್ತು. ಅದಾದಮೇಲೆ ಇವರು ಪೋಸ್ಟ್ ಮಾಡಿರೋದು. ಏನಕ್ಕೆ ನಿನ್ನೆ ಆಲ್ ಆಫ್ ಎ ಸಡನ್ ಪೋಸ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಏನು 16 ವರ್ಷ ಕಂಪ್ಲೀಟ್ ಆದರೆ 16 ವರ್ಷದ ದಿನನೇ ಪೋಸ್ಟ್ ಮಾಡಬೇಕಾ, ಅದಾದಮೇಲೆ ಪೋಸ್ಟ್ ಮಾಡಬಾರ್ದಾ ಅಂತ ಹೇಳ್ತೀರಾ. ಸೊ ಅದು ಬಿಟ್ಟಾಕಿ ಇಲ್ಲಿ ಇವರು ಅವರ ಟ್ವೀಟಲ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮೆನ್ಷನ್ ಮಾಡ್ತಾ ಸ್ಕಿಪ್ಪರ್ ಅಂತ ಮೆನ್ಷನ್ ಮಾಡಿದರೆ, ಹ್ಯಾಪಿ ಟು ಹ್ಯಾವ್ ಪ್ಲೇಡ್ ವಿತ್ ಯು ಸ್ಕಿಪ್ಪರ್, 16 years ಆ್ಯಂಡ್ ದ ಫೈರ್ ಸ್ಟಿಲ್ ಬರ್ನಿಂಗ್ ಬ್ರೈಟ್ ಅಂತ ಮೆನ್ಷನ್ ಮಾಡಿರೋದ್ರಿಂದ, ಈ ಸ್ಕಿಪ್ಪರ್ ಅನ್ನೋ ಒಂದು ಟರ್ಮ್ನ ಮೆನ್ಷನ್ ಮಾಡಿರೋದ್ರಿಂದ, ಈ ವರ್ಡ್ನ ಮೆನ್ಷನ್ ಮಾಡಿರೋದ್ರಿಂದ ಸೊ ಇದು ಸಿಕ್ಕಾಪಟ್ಟೆ ಒಂಥರ ಹೋಪ್ಸ್ ಕ್ರಿಯೇಟ್ ಮಾಡೋ ಥರ ಆಗಿದೆ. ವಿರಾಟ್ ಕೊಹ್ಲಿ RCBಗೆ ಮತ್ತೆ ಕ್ಯಾಪ್ಟನ್ ಆಗ್ತಾರೆ. ಯಾಕಂದರೆ ಇವಾಗ DK ಈಚೆಗಡೆ ಇಲ್ಲ, RCBಯಿಂದ ಈಚೆಗಡೆ ಇಲ್ಲ. ಅವ್ರು ಇಂಟಿಗ್ರಲ್ ಪಾರ್ಟ್ ಕ್ಲೋಸಲ್ಲಿದ್ದಾರೆ. RCBಗೆ ಇನ್ನೂ ಸಿಕ್ಕಾಪಟ್ಟೆ ಕ್ಲೋಸಲ್ಲಿದ್ದಾರೆ. ಮುಂಚೆ ಆಗಿದ್ರೆ ಅವ್ರು ರಿಟರ್ನ್ ಆಗ್ತಾರೆ, ರಿಲೀಸ್ ಆಗ್ತಾರೆ, ಅದ್ರ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಟೀಮಲ್ಲಿ ಇದ್ರೂ ಸಹ ಗೊತ್ತಾಗ್ತಿರ್ಲಿಲ್ಲ, ಅವ್ರಿಗೆ ಫೈನಲ್ ಆಗಿ ಗೊತ್ತಾಗ್ತಿತ್ತು. ಬಟ್ ಇವಾಗ ಅವ್ರು ಇಂಟಿಗ್ರಲ್ ಪಾರ್ಟಲ್ಲೇ ಇರೋದ್ರಿಂದ, ಮೆಂಟರ್ಶಿಪ್ನ ನಿಭಾಯಿಸ್ತಾ ಇರೋದ್ರಿಂದ, ಕೋಚ್ ಕೂಡ ಆಗಿರೋದ್ರಿಂದ ಅವ್ರಿಗೆಲ್ಲ ಏನೇನು ಆಗ್ತಾ ಇರುತ್ತೆ ಒಳಗಡೆ RCB ಒಳಗಡೆ ಎಲ್ಲ ಇನ್ ಡೀಟೇಲ್ ಆಗಿ ಖಂಡಿತ ಗೊತ್ತಿರುತ್ತೆ. ಸೊ ಇವರು ಈ ಸ್ಕಿಪ್ಪರ್ ಅನ್ನೋ ಟರ್ಮ್ನ ಏನಕ್ಕೆ ಯೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಪೋಸ್ಟ್ ಹಾಕಿರೋದು ನೋಡ್ತು ಅಂತಂದರೆ ಇದು 22 ವರ್ಲ್ಡ್ ಕಪ್, ಇದು 2022 ವರ್ಲ್ಡ್ ಕಪ್ದು. ಸೊ ಈ ಪೋಸ್ಟ್ನ ಏನಕ್ಕೆ ಹಾಕಿದ್ದಾರೆ, ಇದರಲ್ಲೇನು ಸ್ಕಿಪ್ಪರ್ ಏನಾಗಿರಲಿಲ್ಲ ವಿರಾಟ್ ಕೊಹ್ಲಿ ಅವರು. ಈ ಪೋಸ್ಟ್ನ ಹಾಕ್ಬಿಟ್ಟು ಸ್ಕಿಪ್ಪರ್ ಅಂತ ಇವ್ರನ್ನ ಟ್ಯಾಗ್ ಮಾಡಿಬಿಟ್ಟು, ಅಂದರೆ ಸ್ಕಿಪ್ಪರ್ ಅಂತ ಟರ್ಮ್ನ ಯೂಸ್ ಮಾಡಿದಾರಲ್ಲ, ಒಂದಕ್ಕೊಂದು ರಿಲೇಟೇ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಎಲ್ಲ ಅದ್ರ ಕಾಮೆಂಟ್ ಸೆಕ್ಷನಲ್ಲಿ RCBಗೆ ಮತ್ತೆ ವಿರಾಟ್ ಕೊಹ್ಲಿ ಸ್ಕಿಪ್ಪರ್ ಆಗ್ತಾರೆ, ಸ್ಕಿಪ್ಪರ್ ದೊಡ್ಡ ಹಿಂಡ್ನ ಕೊಟ್ಬಿಟ್ಟಿದ್ಯಾ, ವಾಟ್ ಸ್ಕಿಪ್ಪರ್ ಅಂತ ಯೂಸ್ ಮಾಡಿಬಿಟ್ಟಿದೆಲ್ಲ. ಮತ್ತೆ ಏನೋ ಕಮ್ಬ್ಯಾಕ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಗೆ. ಸೊ ಹೋಪ್ಸ್ನೇನೋ ಕೊಡ್ತಾ ಇದ್ದೆ ನೀನು, ಅದು ಇದು ಅಂತೆಲ್ಲ ಏನೇನೋ ಓನ್ ಅನಾಲಿಸಿಸ್ ನಾವೇನೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸ್ಕಿಪ್ಪರ್ ಅನ್ನೋ ಒಂದು ಟರ್ಮ್ನ ಯೂಸ್ ಮಾಡಿರೋದ್ರಿಂದ ಅಷ್ಟೇ ಈ ಒಂದು ಸಂಚಲನ ಆಗ್ತಾ ಇರೋದು. ಅವರನ್ನು ನಾರ್ಮಲ್ ಆಗಿ 16 ವರ್ಷ ಆಗಿದೆಯಮ್ಮ, ನಿಮಗೆ ಆಲ್ ದ ಬೆಸ್ಟ್ ವಿಶಸ್ಸು ಅದು ಇದು ಅಂತ ಹಾಕಿದರೆ ಏನು ಕೂಡ ಆಗ್ತಾ ಇರಲಿಲ್ಲ. ಸ್ಕಿಪ್ಪರ್ ಅನ್ನೋ ಟರ್ಮ್ನ ಏನಕ್ಕೆ ಯೂಸ್ ಮಾಡಬೇಕಾಗಿತ್ತು? ಅವ್ರೇನು ಕರೆಂಟ್ ಸ್ಕಿಪ್ಪರ, ಯಾವ ಥರದ ಸ್ಕಿಪ್ಪರು, RCBಗೆ ಸ್ಕಿಪ್ಪರ, ಇಂಡಿಯನ್ ಟೀಮಿಗೆ ಸ್ಕಿಪ್ಪರ, ಅಥವಾ ಯಾವ ಡೊಮೆಸ್ಟಿಕಲ್ ಸ್ಕಿಪ್ಪರ, ಎಲ್ಲೂ ಸ್ಕಿಪ್ಪರ ಇಲ್ಲದೆ ಇರೋವಂಥವ್ರನ್ನ ಏನಕ್ಕೆ ಸ್ಕಿಪ್ಪರ್ ಅಂತ ಕರೆದೆ ನೀನು? ಇವಾಗ RCBಗೆ ಮತ್ತೆ ಸ್ಕಿಪ್ಪರ್ ಆಗ್ತಾರ ವಿರಾಟ್ ಕೊಹ್ಲಿ, ಮತ್ತೆ ಕ್ಯಾಪ್ಟನ್ ಆಗ್ತಾರ, ಅದಕ್ಕೋಸ್ಕರ ಆ ಥರ ಆಗ್ತಾ ಇದೆಯಾ ನೀನು? ಅನ್ನೋ ಥರ ಕಾಮೆಂಟ್ ಸೆಕ್ಷನ್ ಎಲ್ಲ DK ಅವ್ರಿಗೆ ಟಕ ಅಂತ ಕ್ವಶನ್ ಆಗಿ ಕೇಳಿದ್ರು ಎಲ್ಲರೂ. ಬಟ್ DK ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಒಟ್ಟಲ್ಲಿ ಹೋಪ್ಸ್ ಅಂತೂ ಸ್ಟ್ರಾಂಗ್ ಆಗಿ ಹುಟ್ಟಾಗ್ತಾ ಇದ್ದಾರೆ. DK ಅವರು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳಿಗೆ ಮತ್ತೆ ಕ್ಯಾಪ್ಟನ್ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಥರ ನಾವು ಅನ್ಕೊಂಡಿದ್ದೀವಿ, ಅಸ್ಯೂಮ್ ಮಾಡ್ಕೊಂತಿದ್ದೀವಿ. ಇವರ ಒಂದು ಪೋಸ್ಟ್ನ ನೋಡ್ಬಿಟ್ಟು ಅದೇನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಗುರು, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಒಟ್ನಲ್ಲಿ ಕ್ಯಾಪ್ಟನ್ಸಿ ಚೇಂಜ್ ಆಗ್ಬೋದು ಅನ್ನೋದಂತೂ ಒಂದು ಕಡಾಖಂಡಿತವಾಗಿ ಹೇಳ್ಬೋದು. ಬಟ್ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಅದು ಕಡಾಖಂಡಿತವಾಗಿ ಇವಾಗಲೇ ಸಹ ಹೇಳೋಕ್ಕಾಗೋದಿಲ್ಲ. ಒಟ್ಟಲ್ಲಿ ಇವೆಲ್ಲ ಒಂದು ಹಿಂಟ್ ಅಂತ ಅನ್ಕೊಬೋದು ಅಷ್ಟೇ. ನಿಮಗೆ ಏನು ಅನ್ನಿಸ್ತಾ ಇದೆ? ವಿರಾಟ್ ಕೊಹ್ಲಿ ಅವರು ಮತ್ತೆ RCB ರೆಡ್ ಕಲರ್ಸಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸುವಂಥ ಸಾಧ್ಯತೆ ಏನಾದ್ರು ಕಾಣಿಸ್ತಿದೆ ಇವರ ಈ ಒಂದು ಹಿಂಟ್ನ ನೋಡ್ತು ಅಂತ? ಇದು ಹಿಂಟಾ ಅಥವಾ ಸುಮ್ಮನೆ ಏನೋ ಅವ್ರ ತಲೆ ಹೊಡೆದಿದ್ದು ಹಾಕಿದಾರ ಗೊತ್ತಾಗ್ತಿಲ್ಲ. ಬಟ್ ಆದರೆ ಏನು ಕ್ವಶನ್ ಅಂತಂದರೆ, 16ನೇ ವರ್ಷ ಕಂಪ್ಲೀಟ್ ಆಯ್ತಲ್ಲ, ಅವತ್ತು ಹಾಕಿಲ್ಲ, ಅವರು 2 ದಿನ ಬಿಟ್ಟು ಹಾಕಿದ್ದಾರೆ. ಸೊ ಇದು ಒಂದು ಏನೋ ಹೇಳಕ್ಕೆ ಹೊರಟಿದ್ದಾರೆ, ಗೊತ್ತಾಗ್ತಿಲ್ಲ ಏನು ಅಂತ ಒಂದು ಕ್ವಶನ್ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಅವ್ರೇನಾದ್ರು RCB ಜೆರ್ಸಿಲಿ ಹಾಕ್ಬಿಟ್ಟಿದ್ರು ಅಂತಂದಿದ್ರೆ, ಇದು ಪಕ್ಕ ಕ್ಲಿಯರ್ ಕಟ್ ಕ್ಲಾರಿಟಿ ಗುರು. ಸ್ಕಿಪ್ಪರ್ ಅಂತ ಹಾಕ್ಬಿಟ್ಟವ್ರೆ, ಅವ್ನ ಅಜ್ಜಿ ಎಲ್ಲ ದಗ ಅಂತ ಇನ್ನೂ ಹತ್ಕೊಂಡು ಉರಿದಿರೋದು, ಇವಾಗಲೇ ಹತ್ಕೊಂಡು ಉರಿತಾ ಇದೆ ಇಂಡಿಯನ್ ಜೆರ್ಸಿಲಿ ಹಾಕಿರೋದಕ್ಕೆ. RCB ಜೆರ್ಸಿಲಿ ಹಾಕ್ಬಿಟ್ಟಿದ್ರು ಅಂತಂದರೆ ಪಕ್ಕ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಂತಲೇ ಎಲ್ಲ ಡಿಕ್ಲೇರ್ ಆಗಿ ಅನ್ಕೊಂಡ್ಬಿಡೋರು. ಸೊ ಓಕೆ, ನೋಡೋಣ ಏನಾಗುತ್ತೆ ಅಂತ. ವೈಟಿಂಗ್ ಫಾರ್ ಪಾಸಿಟಿವ್ ಅಪ್ಡೇಟ್ ಫ್ರಮ್ RCB. ಇದೇನಾದ್ರು ಆಯಿತು ಅಂತಂದರೆ RCB ಫ್ಯಾನ್ಸ್ಗಳೆಲ್ಲ ದಿಲ್ ಖುಷ್ ಆಗೋಗ್ಬಿಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.